ನಮಸ್ತೆ, ನಾನು ಡಾಕ್ಟರ್ ಅಪೂರ್ವ ಮುಕುಂದ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೆಲವೊಂದು ಸೂಪರ್ ಫುಡ್ಸ್ ಬಗ್ಗೆ ಹೇಳ್ತೀನಿ. ಈ ಸೂಪರ್ ಫುಡ್ಸ್ ತಿಂದ್ರೆ ನಿಮ್ಮ ಬೋನ್ಸ್, ಮೂಳೆಗಳು ಗಟ್ಟಿಯಾಗಿರುತ್ತೆ. ನೀವು ಫ್ರಾಕ್ಚರ್ಸ್ ನ ಪ್ರಿವೆಂಟ್ ಮಾಡಬಹುದು. ಅರ್ಥ್ರೈಟಿಸ್ ಅಂತ ಸಮಸ್ಯೆಗಳು ಕೂಡ ಪ್ರಿವೆಂಟ್ ಮಾಡಬಹುದು. ಈ ಸೂಪರ್ ಫುಡ್ಸ್ ಅಂದ್ರೆ ಏನು ಅಂದ್ರೆ ಇದರಲ್ಲಿ ತುಂಬಾ ಒಳ್ಳೆ ನ್ಯೂಟ್ರಿಷಿಯಸ್ ಇದೆ ಅನ್ನೋದನ್ನ ನಾವು ಸೂಪರ್ ಫುಡ್ ಅಂತ ಕರಿತೀವಿ. ಮೊದಲನೇದಾಗಿ ಡ್ರೈ ಫ್ರೂಟ್ಸ್, ನಟ್ಸ್ ತುಂಬಾ ಒಳ್ಳೆ ಸೂಪರ್ ಫುಡ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇದರಲ್ಲಿ ಪ್ರೋಟೀನ್ ಇದೆ, ಒಳ್ಳೆ ರೀತಿಯ ಗುಡ್ ಫ್ಯಾಟ್ಸ್ ಇದೆ, ಆಮೇಲೆ ತುಂಬಾ ಬ್ಯಾಲೆನ್ಸ್. ಈ ನಟ್ಸ್ ತಿಂದ್ರೆ ನಿಮ್ಗೆ ಬ್ಲಡ್ ಶುಗರ್ ಕೂಡ ರೇಸ್ ಆಗೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಇದರಲ್ಲಿ ಪ್ರೋಟೀನ್ ಮತ್ತೆ ಫ್ಯಾಟ್ಸ್ ಇದೆ. ಕಾರ್ಬೋಹೈಡ್ರೇಟ್ ಸ್ವಲ್ಪ ಕಮ್ಮಿ, ಆದ್ರೆ ಕ್ಯಾಲರೀಸ್ ಕೂಡ ಡೆಫಿನೆಟ್ ಆಗಿ ಇದೆ. ಬಟ್ ಇದು ನಿಮ್ಗೆ ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್. ನಿಮ್ಗೆಲ್ಲ ಆಲ್ರೆಡಿ ಗೊತ್ತು, ನಾನು ಸುಮಾರು ಸಲ ಹೇಳಿದ್ದೀನಿ ನಿಮ್ಗೆ ಪ್ರೋಟೀನ್ ಒಳ್ಳೇದಾಗಿ ತಿನ್ಬೇಕು. ನಮ್ಮ ಮಸಲ್ ಸ್ಟ್ರಾಂಗ್ ಇರುತ್ತೆ, ಬೋನ್ ಸ್ಟ್ರಾಂಗ್ ಇರುತ್ತೆ. ಮಸಲ್ಸ್ ಚೆನ್ನಾಗಿದ್ರೆ ಬೋನ್ಸ್ ಕೂಡ ಪ್ರೊಟೆಕ್ಟ್ ಮಾಡುತ್ತೆ ಅಂತ. ಸೊ ಅದಕ್ಕಾಗಿ ಈ ನಟ್ಸ್ ಏನಿದೆ ಅಲ್ಲ ಸೂಪರ್ ಫುಡ್, ಅದ್ರ ಜೊತೆಗೆ ಇದರಲ್ಲಿ ಒಮೆಗಾ 3 ಕೂಡ ಇರುತ್ತೆ. ಒಮೆಗಾ 3 ಒಂದು ಗುಡ್ ಫ್ಯಾಟ್ಸ್ ತಿನ್ನೋದ್ರಿಂದ ನಮ್ಮ ಜಾಯಿಂಟ್ಸ್ ಅಲ್ಲಿ ಲುಬ್ರಿಕೇಶನ್ ಇರುತ್ತೆ. ನಿಮ್ಮ ಜಾಯಿಂಟ್ಸ್ ಅಲ್ಲಿ ಇನ್ಫ್ಲಮೇಷನ್ ಆಗೋದಿಲ್ಲ. ಅರ್ಥ್ರೈಟಿಸ್ ಅಂತ ಸಮಸ್ಯೆಗಳನ್ನ ನೀವು ಪ್ರಿವೆಂಟ್ ಮಾಡಬಹುದು. ಅದಲ್ಲದೆ ನಟ್ಸ್ ಅಲ್ಲಿ ನಿಮ್ಗೆ ಮ್ಯಾಗ್ನೀಷಿಯಮು, ಜಿಂಕು ಇದೆಲ್ಲ ಕೂಡ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಪ್ರೆಸೆಂಟ್ ಆಗಿರುತ್ತೆ. ಸೊ ಮ್ಯಾಗ್ನೀಷಿಯಂ ಏನ್ ಮಾಡುತ್ತೆ, ನಮ್ಮ ಮಸಲ್ಸ್ ನ ರಿಲ್ಯಾಕ್ಸ್ ಆಗಿ ಇಡುತ್ತೆ, ನಮ್ಮ ಬೋನ್ ಸ್ಟ್ರೆಂತ್ ನ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಕೆಲವೊಂದು ನಟ್ಸ್ ಅಲ್ಲಿ ಕ್ಯಾಲ್ಸಿಯಂ ಕೂಡ ಒಳ್ಳೆ ರೀತಿಯಾಗಿ ಇರುತ್ತೆ. ಕೆಲವು ಜನ ಯಾರಿಗೆ ಹಾಲು ಆಗ್ ಬರೋದಿಲ್ಲ ಅವರೆಲ್ಲ ನಟ್ ಮಿಲ್ಕ್ ಕುಡಿತಾರೆ, ಅಂದ್ರೆ ಆಲ್ಮಂಡ್ ಮಿಲ್ಕ್, ಸೋಯಾ ಮಿಲ್ಕ್ ಇದೆಲ್ಲ ಕುಡಿತಾರೆ. ಸೊ ನಟ್ಸ್ ಅಲ್ಲಿ ಒಳ್ಳೆ ರೀತಿಯ ಕ್ಯಾಲ್ಸಿಯಂ ಕೂಡ ಇರೋದ್ರಿಂದ ನಿಮ್ಗೆ ನಟ್ಸ್ ಮೂಳೆಗಳ ಸ್ಟ್ರಾಂಗ್ ಮಾಡಕ್ಕೆ ಒಂದು ಒಳ್ಳೆಯ ಸೂಪರ್ ಫುಡ್ ಅಂತ ಹೇಳ್ಬೋದು. ಇನ್ನೊಂದು ಏನು ನಿಮ್ಗೆ ಸೂಪರ್ ಫುಡ್ ಅಂತ ಹೇಳಿದ್ರೆ ಎಳ್ಳು ಅನ್ನುವಂಥದ್ದು ಹೈಯೆಸ್ಟ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ. ನಮ್ಮ ವೆಜಿಟೇರಿಯನ್ಸ್ಗೆ ಹೈಯೆಸ್ಟ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ ಇದೆ ಎಳ್ಳಲ್ಲಿ. ಸೊ ಪ್ರತಿದಿನ ನೀವು 1 ಚಮಚ ಎಳ್ಳನ್ನ ತಿನ್ಬೋದು. ಅದು ಸ್ಪೆಷಲಿ ಈಗ ಚಳಿಗಾಲ ಶುರು ಆಗ್ತಿದೆ, ಚಳಿಗಾಲಕ್ಕಂತೂ ಎಳ್ಳು ಒಳ್ಳೆಯ ಸೂಪರ್ ಫುಡ್. ಸೊ ಎಳ್ಳನ್ನ ನೀವು ತಿನ್ನಿ. ಪ್ರತಿದಿನ ಎಳ್ಳನ್ನ ಪುಡಿ ಮಾಡ್ಬಿಟ್ಟು ನೀವು, ಅಥವಾ ಅಡಿಗೆಗೆ ಎಳ್ಳು ಹಾಕ್ತೀರಾ, ಎಳ್ಳು ಪುಡಿ ಹಾಕ್ತೀರಾ, ಅಥವಾ ಲಡ್ಡು ಮಾಡ್ಬಿಟ್ಟು ಈ ತರ ಕೂಡ ತಿನ್ಬೋದು. ಎಳ್ಳು ಕೂಡ ಒಂದು ಸೂಪರ್ ಫುಡ್ ಅಂತ ಹೇಳ್ತೀನಿ ನಮ್ಮ ಬೋನ್ಸ್ ಮತ್ತೆ ಜಾಯಿಂಟ್ಸ್ ಗೆ. ಮತ್ತೊಂದು ಏನು ನಿಮ್ಗೆ ಸೂಪರ್ ಫುಡ್ಸ್ ಅಂದ್ರೆ, ಈ ನಟ್ಸ್ ಬಗ್ಗೆ ಆಲ್ರೆಡಿ ಹೇಳಿದೆ. ಈಗ ಸೀಡ್ಸ್ ಬಗ್ಗೆ ಮಾತಾಡ್ತೀನಿ. ಸೀಡ್ಸ್ ಅಲ್ಲಿ ನಿಮ್ಗೆ ಪಂಪ್ಕಿನ್ ಸೀಡ್ಸ್ ಅಂದ್ರೆ ಕುಂಬಳಕಾಯಿ ಬೀಜ ಇದೆ, ಸನ್ಫ್ಲವರ್ ಸೀಡ್ಸ್ ಇದೆ, ಚಿಯಾ ಸೀಡ್ಸ್ ಇದೆ. ಅದರಲ್ಲೂ ಕೂಡ ಒಳ್ಳೆಯ ಪ್ರೋಟೀನ್ ಅಂಶ ಇರುತ್ತೆ. ಅದ್ರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಚಿಯಾ ಸೀಡ್ಸ್ ಬದಲಾಗಿ ನೀವು ಸಬ್ಜಾ ಬೀಜ ಕೂಡ ಬಳಸಬಹುದು. ನಮ್ಮ ಕರ್ನಾಟಕದಲ್ಲಂತೂ ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಭಾರತ ದೇಶದ ಸೀಡ್ ಅದು ಸಬ್ಜಾನ ಯೂಸ್ ಮಾಡಬಹುದು, ಚಿಯಾ ಅಲ್ಲದೆ. ಸೊ ಈ ಸೀಡ್ಸ್ ಗಳನ್ನ ಉಪಯೋಗ ಮಾಡೋದ್ರಿಂದ ಪ್ರತಿದಿನ ನಿಮ್ಮ ಬೋನ್ಸ್ ಸ್ಟ್ರಾಂಗ್ ಆಗಿರುತ್ತೆ. ನಾನು ಹೇಳ್ದೆ ಇದರಲ್ಲಿ ಕ್ಯಾಲ್ಸಿಯಂ ಇದೆ. ಚಿಯಾ ಸೀಡ್ಸ್ ಅಲ್ಲೂ ಕೂಡ ಒಳ್ಳೆ ಪ್ರಮಾಣದಲ್ಲಿ ನಿಮ್ಗೆ ಕ್ಯಾಲ್ಸಿಯಂ ಸಿಗುತ್ತೆ, ಪ್ರೋಟೀನ್ ಅಂಶ ಕೂಡ ಚೆನ್ನಾಗಿ ಸಿಗುತ್ತೆ. ಅದಲ್ಲದೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಮ್ಯಾಗ್ನೀಷಿಯಂ, ಜಿಂಕು ಇದೆಲ್ಲ, ಫಾಸ್ಫರಸ್ ಕೂಡ ತುಂಬಾ ಒಳ್ಳೇದು. ಫಾಸ್ಫರಸ್ ಕೂಡ ಒಳ್ಳೆ ರೀತಿಯಾಗಿ ನಿಮ್ಮ ಬೋನ್ಸ್ಗೆ ಬೇಕು ಗ್ರೋತ್ ಆಗಕ್ಕೆ. ಸೊ ಇದು ಕೂಡ ಒಂದು ಸೂಪರ್ ಫುಡ್. ನೆಕ್ಸ್ಟ್ ಸೂಪರ್ ಫುಡ್ ಏನಂದ್ರೆ, ಕಾಮನ್ ಆಗಿ ಪ್ರತಿದಿನ ನಾವು ಬಳಸ್ತಿರುವಂತದ್ದು ಮಿಲ್ಕ್ ಪ್ರಾಡಕ್ಟ್ಸ್. ಮತ್ತೆ ಮಿಲ್ಕ್ ಕೂಡ ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಲು, ಮೊಸರು, ಮಜ್ಜಿಗೆ ಇದನ್ನ ಪ್ರತಿದಿನ ಕನ್ಸ್ಯೂಮ್ ಮಾಡಿ ನಿಮ್ಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಬರೋದಿಲ್ಲ. ಅದರ ಜೊತೆಗೆ ಹಾಲಿನಲ್ಲಿ ಒಳ್ಳೆ ಪ್ರಮಾಣದ ಪ್ರೋಟೀನ್ ಕೂಡ ಇದೆ. ತುಂಬಾ ಚೀಪ್ ಮತ್ತೆ ರಿಚೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್ ಅಂದ್ರೆ ಹಾಲು. ಸೊ ಪ್ರತಿದಿನ ನಿಮ್ಗೆ ಹಾಲು ಸೂಟ್ ಆಗ್ತಾ ಇಲ್ಲ ಅಂದ್ರೆ ಮೊಸರನ್ನ ತಿನ್ನಿ. ಪ್ರತಿದಿನ ಊಟದಲ್ಲಿ 1 ಕಪ್ ಮೊಸರು ತಿನ್ನಿ. ಅದು ಕೂಡ ಒಳ್ಳೆ ಸೂಪರ್ ಫುಡ್ ಅಂತ ಹೇಳ್ತೀನಿ. ಕ್ಯಾಲ್ಸಿಯಂ, ಫಾಸ್ಫರಸ್, ಪ್ರೋಟೀನ್ ಎಲ್ಲ ಕೂಡ ಇರೋದ್ರಿಂದ ಒಳ್ಳೆ ಸೂಪರ್ ಫುಡ್. ಅದರಿಂದ ತಯಾರಾಗುವಂತಹ ತುಪ್ಪ ಕೂಡ ನಿಮ್ಮ ಜಾಯಿಂಟ್ಸ್ ಗೆ ತುಂಬಾ ಒಳ್ಳೇದು. ಇನ್ಫ್ಲಮೇಷನ್ ಕಮ್ಮಿ ಮಾಡುತ್ತೆ. ಸೊ ರೆಗ್ಯುಲರ್ ನಿಮ್ಮ ಡಯಟ್ ಅಲ್ಲಿ ತುಪ್ಪ ಕೂಡ ಸೇರಿಸಿ. ಸೊ ಇದೆಲ್ಲ ಕೂಡ ನಿಮ್ಮ ಬೋನ್ಸ್ ಗೆ, ನಿಮ್ಮ ಮೂಳೆಗಳು ಸ್ಟ್ರಾಂಗ್ ಆಗಕ್ಕೆ ಒಳ್ಳೆಯ ಸೂಪರ್ ಫುಡ್ಸ್ ಅಂತ ನಾನು ಹೇಳ್ಬೋದು. ಬಟ್ ಇದೆಲ್ಲ ಕೂಡ ನಾನು ಇವತ್ತು ಹೇಳಿರೋದು ಪ್ರತಿಯೊಂದು ಕೂಡ ಹೈ ಕ್ಯಾಲರಿ ಫುಡ್ ಆಗಿರೋದ್ರಿಂದ ಕ್ವಾಂಟಿಟಿ ಕೂಡ ನೀವು ನೋಡ್ಬೇಕು. ಒಳ್ಳೇದು ಬೋನ್ಸ್ ಗಂತ ತುಂಬಾ ಜಾಸ್ತಿ ಕೂಡ ತಿನ್ಬಾರ್ದು.
ಪ್ರತಿದಿನ ಎಲ್ಲ ಮಿಕ್ಸ್ಡ್ ಸೀಡ್ಸು ನಟ್ಸು ಎಲ್ಲ ಹಾಕಿ ಒಂದು ಲಡ್ಡು ಮಾಡ್ಕೊಳ್ಳಿ. ಪ್ರತಿದಿನ ಒಂದನ್ನ ಸೇವಿಸಿ, ಅಥವಾ ರಾಗಿ ಗಂಜಿನ ನಿಮ್ಮ ಬ್ರೇಕ್ಫಾಸ್ಟ್ ಅಲ್ಲಿ ಅಥವಾ ರಾಗಿ ರೊಟ್ಟಿನ ನಿಮ್ಮ ಲಂಚ್ ಅಲ್ಲಿ ಈ ರೀತಿ ಇನ್ಕ್ಲೂಡ್ ಮಾಡಿ. ಇದೆಲ್ಲ ಆಹಾರದಲ್ಲಿ ನೀವು ಇದೆಲ್ಲ ಫುಡ್ಸ್ ನ ತಗೊಂಡ್ರೆ ನಿಮ್ಮ ಬೋನ್ಸ್ ಖಂಡಿತವಾಗ್ಲೂ ಸ್ಟ್ರಾಂಗ್ ಆಗುತ್ತೆ. ಮಕ್ಕಳಿಗೂ ಕೂಡ ಕೊಡಿ, ಬೆಳವಣಿಗೆಗೆ ಒಳ್ಳೇದು, ಅವರು ಕೂಡ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ. ಸೊ ಇದೆಲ್ಲ ಆಹಾರಗಳನ್ನ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.